ಹಾಯ್ ಗೈಸ್, ನಾವು ಈ ಒಂದು ಡೆಕೆಡ್ನ ಅತ್ಯಂತ ಬಿಗ್ಗೆಸ್ಟ್ ಬುಲ್ ರನ್ ಅಲ್ಲಿ ಇದೀವಿ. ಈ ಪ್ರತಿಯೊಂದು ಡಿಪ್ ನ ಬೈಯಿಂಗ್ ಮಾಡೋದಕ್ಕೆ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ಸ್ಟೇಬಲ್ ಗೌರ್ಮೆಂಟ್ ಬಂದಾಗ ಫಾರಿನ್ ಇನ್ವೆಸ್ಟರ್ಸ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವರು ಲಾಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದಕ್ಕಿಂತ ಇನ್ನೂ ಜಾಸ್ತಿ ಬರುತ್ತೆ ಇನ್ವೆಸ್ಟ್ಮೆಂಟ್. ಅವ್ರು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ? ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಶೇರ್ ಪ್ರೈಸ್ ಆಬ್ವಿಯಸ್ಲಿ ಮೇಲ್ಕ್ ಹೋಗಿ ಹೋಗುತ್ತೆ. ದೊಡ್ಡ ದೊಡ್ಡ ಮ್ಯೂಚುವಲ್ ಫಂಡ್ಸ್ ಗಳು ಮತ್ತೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಗಳು 10-15 ಜನ ರಿಸರ್ಚರ್ಸ್ ಗಳನ್ನ ಇಟ್ಕೊಂಡು ಅವರದ್ದೇ ಒಂದು ಟೀಮ್ ನ ಇಟ್ಕೊಂಡು ರಿಸರ್ಚ್ ಮಾಡಿ ಅವರು ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ ಸ್ಟಾಕ್ಸ್ ಗಳನ್ನ ನಾವು ಹೇಗೆ ನೋಡೋದು, ಅವ್ರು ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಯಾವ್ದ್ರಿಂದ ಎಕ್ಸಿಟ್ ಆಗಿದ್ದಾರೆ, ಎಲ್ಲಾನು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಅಥವಾ ನಾಡದ್ ಬರುತ್ತೆ. ಒಂದೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋನ ಮಿಸ್ ಮಾಡ್ಕೊಂಬೇಡಿ. ನಿಮ್ಗೆ ಇನ್ನೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ರೆಡಿ ಸ್ಟಾಕ್ಸ್ ನ ಈಸಿಯಾಗಿ ಯಾವ ತರ ಫೈಂಡ್ ಔಟ್ ಮಾಡೋದು, ಯಾವ ತರ ನಾವು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಅಂದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಹೇಳಿದ್ದೀನಿ. ದಯವಿಟ್ಟು ಹೋಗಿ ನೋಡಿ. ಟ್ರೇಡರ್ ರಾಜ್ಗೌಡ ಅಂತ ಯೂಟ್ಯೂಬ್ ಚಾನಲ್ ನೇಮ್. ಥ್ಯಾಂಕ್ ಯು.